ಸ್ನೇಹಿತರೆ, ಕಳೆದ ವಾರ ವಿಷು ಹಬ್ಬದ ದಿನದಂದು ಕೇರಳದ ಮೆಹರ್ ಮಂದಿ ಎಂಬ ರೆಸ್ಟೋರೆಂಟ್ನ ಮಾಂಸಾಹಾರದೊಂದಿಗೆ ಭಗವಾನ್ ಶ್ರೀಕೃಷ್ಣ ಇರುವಂತಹ ವಿಶಸ್ ಫೋಟೋ ವೈರಲ್ ಆಗಿದ್ದನ್ನು ನಾವೆಲ್ಲ ನೋಡಿದ್ದೇವೆ. ಅಂದ ಹಾಗೆ ಅವತ್ತು ಇದು ಒಂದೇ ರೆಸ್ಟೋರೆಂಟ್ ಈ ರೀತಿಯ ವಿಶಸ್ ಫೋಟೋ ಪ್ರಕಟಿಸಿದ್ದಲ್ಲ. ಈ ರೆಸ್ಟೋರೆಂಟ್ ಅನ್ನು ಸೇರಿಸಿ ಒಟ್ಟು 7 ರೆಸ್ಟೋರೆಂಟ್ಗಳು ಇಂತಹದ್ದೇ ಸಿಮಿಲರ್ ಇರುವಂತಹ ವಿಶಸ್ ಫೋಟೋವನ್ನ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟಿಸಿದ್ದಾವೆ. ಯಾವೆಲ್ಲ ರೆಸ್ಟೋರೆಂಟ್ಗಳು ಈ ರೀತಿಯ ವಿವಾದಾತ್ಮಕ ವಿಶಸ್ ಫೋಟೋ ಪ್ರಕಟಿಸಿದೆ ಅನ್ನೋದನ್ನ ನೋಡ್ತೀರಾ? ಮೆಹರ್ ಮಂದಿ ಅಂಡ್ ಗ್ರಿಲ್ಸ್, ನದಾವಿ ಮಂದಿ ರೆಸ್ಟೋರೆಂಟ್, ಅರೇಬಿಯನ್ ಮಜ್ಲಿಸ್, ಯಮಾಮಾ ಶವಾಯ, ಗೋ ಗ್ರಿಲ್ ದಿ ಚಿಕನ್ ವರ್ಕ್ಶಾಪ್, ಮಂದಿ ಮಂಜಿಲ್, ತಲಶ್ಶೇರಿ ಚಿಕನ್. ಕೇರಳದಲ್ಲಿ ವಿಷು ಹಬ್ಬವನ್ನ ಹೊಸ ವರ್ಷ ಅಂತ ಆಚರಣೆ ಮಾಡಲಾಗುತ್ತೆ. ಅವತ್ತು ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ವಿಷುಕಣಿಯನ್ನ ನೋಡಿ ಅದಕ್ಕೆ ಪೂಜೆ ಮಾಡುವ ಉತ್ಸವವೇ ವಿಷುಕಣಿ ಉತ್ಸವ. ಅದಕ್ಕಾಗಿ ಹಿಂದಿನ ದಿನವೇ ಮನೆಯನ್ನ ಸಿಂಗಾರ ಮಾಡ್ತಾರೆ. ದೇವರ ಕೋಣೆಗಳಲ್ಲಿ ಕಣಿ ಹಾಕಲು ಬೇಕಾದಂತಹ ವಸ್ತುಗಳನ್ನ ಅಣಿ ಮಾಡ್ತಾರೆ. ಭಗವಾನ್ ಶ್ರೀಕೃಷ್ಣನ ವಿಗ್ರಹ ಅಥವಾ ಫೋಟೋ, ಮನೆಯಲ್ಲೇ ಬೆಳೆದ ತರಕಾರಿ, ಫಲವಸ್ತುಗಳು, ನವಧಾನ್ಯ, ಹೊಸ ಬಟ್ಟೆ, ಧನ ಕನಕ ಇತ್ಯಾದಿಗಳನ್ನ ಅಣಿಗೊಳಿಸಿ ಹೊಸ ಅಕ್ಕಿ, ತೆಂಗಿನಕಾಯಿ ಮತ್ತು ಕನ್ನಡಿಯನ್ನ ಇಡ್ತಾರೆ. ವಿಷು ಹಬ್ಬದ ದಿನದಂದು ಪ್ರಾತಃ ಕಾಲ ಎದ್ದು ಸ್ನಾನ ಮಾಡಿ ಹೊಸ ಬಟ್ಟೆಯನ್ನ ಧರಿಸಿ ಗುರು ಹಿರಿಯರಿಗೆ ವಂದಿಸಿ ಆಶೀರ್ವಾದವನ್ನ ಪಡೆದು ಆಮೇಲೆ ಕಣಿಯನ್ನ ಕಾಣುತ್ತಾರೆ. ಕಣಿ ಕಂಡ ನಂತರ ಮುಖವನ್ನ ಕನ್ನಡಿಯಲ್ಲಿ ನೋಡಿಕೊಳ್ತಾರೆ. ಮಾಂಸಾಹಾರ ಸೇವಿಸುವ ಮನೆಯಲ್ಲಿ ಕೂಡ ಅವತ್ತು ಇಡೀ ದಿನ ಸಸ್ಯಾಹಾರವೇ ಪ್ರಧಾನವಾದಂತ ಆಹಾರ. ಅಂಥದ್ರಲ್ಲಿ ರೆಸ್ಟೋರೆಂಟ್ಗಳು ಕೃಷ್ಣನೊಂದಿಗೆ ಮಾಂಸಾಹಾರದ ಚಿತ್ರವನ್ನ ಪ್ರಕಟಿಸಿ ವಿಶ್ ಮಾಡ್ತಾರೆ ಅಂದ್ರೆ ಇದು ಕೇವಲ ಮಾರ್ಕೆಟಿಂಗ್ ಸ್ಟ್ರಾಟಜಿನ ಅಥವಾ ವ್ಯವಸ್ಥಿತ ಪಿತೂರಿಯ ಅಂತ ನಾವೇ ಯೋಚನೆ ಮಾಡಬಹುದು. ಒಂದು ಸಲ ಈ ಫೋಟೋಗಳನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಕೃಷ್ಣನ ವಿನ್ಯಾಸದಿಂದ ಹಿಡಿದು ಮಾಂಸಾಹಾರದ ಅಡುಗೆಯಲ್ಲಿ ಕೂಡ ಸಾಮ್ಯ ಇದೆ. ಅಂದರೆ ಅರೇಬಿಕ್ ಪಾಕ ಪದ್ಧತಿಯ ಪ್ರಚಾರ ಇದರ ಹಿಂದೆ ಅಡಗಿದೆ. ಇದರ ಜೊತೆಗೆ ವಿಷು ಹಬ್ಬದ ದಿನದಂದು ಮಾಂಸಾಹಾರ ಸೇವನೆಯನ್ನ ಸಾಮಾನ್ಯೀಕರಿಸುವ ಅಂದ್ರೆ ಕಾಮನ್ ಎಂದು ಬಿಂಬಿಸುವ ಪ್ರಯತ್ನವೂ ಕೂಡ ಇದರ ಹಿಂದೆ ಇದೆ. ಅಂದರೆ ಶ್ರದ್ಧೆ ಮತ್ತು ನಂಬಿಕೆಗಳ ಮೇಲೆ ನಮಗೆ ಅರಿವಿಗೆ ಬಾರದ ಹಾಗೆ ಸೂಕ್ಷ್ಮವಾಗಿ ದಾಳಿ ಮಾಡುವುದು ಇದರ ಹಿಂದಿನ ವ್ಯವಸ್ಥಿತ ಷಡ್ಯಂತ್ರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ 7 ರೆಸ್ಟೋರೆಂಟ್ಗಳು ಕೇರಳದ ಬೇರೆ ಬೇರೆ ಭಾಗಗಳಲ್ಲಿದೆ. ಅಂದರೆ ಕೇರಳದಾದ್ಯಂತ ಈ ನರೇಟಿವ್ ಅನ್ನ ಪಸರಿಸುವುದು ಇವರ ಮುಖ್ಯವಾದಂತಹ ಉದ್ದೇಶಗಳಲ್ಲಿ ಒಂದು. ಇದರ ದೃಶ್ಯ ಭಾಷೆಯೂ ಕೂಡ ಮೇಲ್ನೋಟಕ್ಕೆ ಏಕರೂಪದ್ದೇ ಆಗಿದೆ. ಹಿಂದೂ ಧರ್ಮದಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆರಾಧಿಸಲ್ಪಡುವಂತಹ ಶ್ರೀಕೃಷ್ಣನ ಮುದ್ದಾದ ಆನಿಮೇಟೆಡ್ ಚಿತ್ರವನ್ನ ರಚಿಸಿ ಅದರ ಮುಂದೆ ಮಾಂಸಾಹಾರಿ, ಅದರಲ್ಲೂ ಅರೇಬಿಕ್ ಪಾಕ ಪದ್ಧತಿಗಳ ಪ್ರಚಾರದ ಚಿತ್ರಣವನ್ನೇ ಮಾಡಲಾಗಿದೆ. ಅಂದರೆ ಇದೊಂದು ಸಾಮಾನ್ಯ ದೃಶ್ಯ ಎನಿಸುವಷ್ಟರ ಮಟ್ಟಿಗೆ ಚಿತ್ರಿಸಲಾಗಿದೆ. ಭಗವಾನ್ ಕೃಷ್ಣನ ಆಯ್ಕೆ ಕೂಡ ಇಲ್ಲಿ ಆಕಸ್ಮಿಕ ಅಲ್ಲ. ವಿಷು ಹಬ್ಬ ಅಂದ್ರೆ ಸಾಕ್ಷಾತ್ ಕೃಷ್ಣನದ್ದೇ ಹಬ್ಬ ಅಂತ ಆಚರಿಸುವ ನಾಡು ಕೇರಳ. ಕೇರಳದಲ್ಲಿ ಕೃಷ್ಣ ಅಂದ್ರೆ ಮನೆಯ ಮಗ ಎನ್ನುವಷ್ಟು ಪ್ರೀತಿ ಪಾತ್ರವಾದ ದೈವಿಕ ಶಕ್ತಿ. ವಿಷು ಹಬ್ಬದಲ್ಲಿ ಅವನ ಚಿತ್ರಣವು ಸಾರ್ವತ್ರಿಕ ಆಗಿದೆ ಅನ್ನೋದು ಕೂಡ ಗೊತ್ತಿದೆ. ಅವನನ್ನ ಗುರಿಯಾಗಿಸಿಕೊಂಡು ತಮ್ಮ ಉದ್ದೇಶಿತ ಸಾಂಸ್ಕೃತಿಕ ಆಕ್ರಮಣವನ್ನ ಮಾಡುವುದೇ ಇವರ ಗುರಿಯಾಗಿತ್ತು. ಆದರೆ ಈ ಬಾರಿ ಮಾತ್ರ ಕೇರಳ ಇದಕ್ಕೆ ಪ್ರತಿಕ್ರಿಯಿಸಿದ ರೀತಿ ಮಾತ್ರ ಭಿನ್ನವಾಗಿತ್ತು. ಆ ಕಾರಣಕ್ಕಾಗಿಯೇ ಮೆಹರ್ ಮಂದಿಯ ಮಾಲಕ ಕ್ಷಮೆ ಕೇಳಬೇಕಾಗಿ ಬಂತು, ಜೈಲಿಗೆ ಹೋಗಬೇಕಾಗಿ ಬಂತು. ಅಂದರೆ ಕೇರಳ ಕೂಡ ನಿಧಾನವಾಗಿ ತನ್ನ ಜಾತ್ಯತೀತತೆಯ ಭ್ರಮೆಯಿಂದ ಹೊರಗೆ ಬರ್ತಾ ಇದೆ. ಹಿಂದೂಗಳು ಈ ವಿಚಾರದಲ್ಲಿ ಸಾತ್ವಿಕವಾಗಿಯೇ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಪ್ರಜಾಪ್ರಭುತ್ವದ ರೀತಿಯಲ್ಲಿಯೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಂತಹ ಅವಹೇಳನಕಾರಿ ಚಿತ್ರವನ್ನು ಪ್ರಕಟಿಸಿದ ಯಾವ ಹೋಟೆಲ್, ರೆಸ್ಟೋರೆಂಟ್ಗಳ ಮೇಲೂ ದಾಳಿಯನ್ನು ನಡೆಸಿಲ್ಲ. ಒಂದು ವೇಳೆ ಉಲ್ಟಾ ಆಗಿದ್ದಿದ್ದರೆ ಒಮ್ಮೆ ಯೋಚನೆ ಮಾಡಿ, ಕೇರಳ ಮಾತ್ರ ಅಲ್ಲ, ಇಡೀ ಭಾರತವೇ ಹೊತ್ತಿ ಉರಿತಾ ಇತ್ತು.